ಹೌದು, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಜೈ ಭೀಮ್ ಸರ್ಕಾರಿ ಪದವಿ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕಳೆದ ಸೋಮವಾರ ರಾತ್ರಿ ಊಟದ ವೇಳೆ ನೀಡಲಾಗಿದ್ದ ಸಾಂಬಾರಿನಲ್ಲಿ ಬಿಳಿ ಬಣ್ಣದ ಸಣ್ಣ ಸಣ್ಣ ಸತ್ತ ಹುಳುಗಳು ಕಂಡು ಬಂದಿವೆ ಎಂಬ ಆರೋಪ ಕೇಳಿ ಬಂದಿದೆ. ಆರಂಭದಲ್ಲಿ ಇದನ್ನು ಗಮನಿಸದ ಕೆಲ ವಿದ್ಯಾರ್ಥಿಗಳು ಸಾಂಬಾರಿನೊಂದಿಗೆ ಊಟ ಮಾಡಿದ್ದು, ನಂತರ ಹುಳುಗಳು ಪತ್ತೆಯಾಗುತ್ತಿದ್ದಂತೆ ವಿದ್ಯಾರ್ಥಿಗಳಲ್ಲಿ ಆತಂಕ ಮತ್ತು ಗಾಬರಿ ಉಂಟಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿಗಳು ಊಟವನ್ನು ನಿಲ್ಲಿಸಿ ಹಾಸ್ಟೆಲ್ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಹಾಸ್ಟೆಲ್ ವಾರ್ಡನ್ ಪ್ರವೀಣ್ ಹಾಗೂ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಈ ಘಟನೆಗೆ ಕಾರಣ ಎಂದು ಆರೋಪಿಸಿರುವ ವಿದ್ಯಾರ್ಥಿಗಳು, ಹಾಸ್ಟೆಲ್ನಲ್ಲಿ ಪದೇ ಪದೇ ಈ ರೀತಿಯ ಸಮಸ್ಯೆಗಳು ಎದುರಾಗುತ್ತಿದ್ದು, ಸರಿಯಾದ ಗುಣಮಟ್ಟದ ಆಹಾರ ನೀಡದೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ಈ ಹಿಂದೆ ಹಲವು ಬಾರಿ ಆಹಾರದ ಬಗ್ಗೆ ದೂರು ನೀಡಿದ್ದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ನೋಡಿ ಅಲ್ಲಿ ಇಲ್ಲಿ ಇಲ್ಲಿ ನೋಡಿ ಏನು ಅಲ್ಲಿ ಹುಳುಗಳು ಅದೇನೋ ಗೊತ್ತಿಲ್ಲ, ವೈಟ್ ಆಗೈತೆ. ಸಾಂಬಾರು ಬಿದ್ದುಬಿಟ್ಟು ಮೊಬೈಲ್ ಆಮೇಲೆ ಒಂದು ಟಿಕೆಟ್ ಸಣ್ಣ ಪರ್ಚೇಸ್ ಪ್ಲೇಟ್ ಇಟ್ಕೊ ಸೌಟಲ್ ಝೂಮ್ ಸಿಗ್ತೈತೆ ಒಂದು ನಿಮಿಷ ಬೆಳೆಯಲ್ಲಿ ಎತ್ಕೊ. ಅವಾಗ ಹೇಳಿದ್ವಿ, ಅವಾಗ ಏನಾಗಿದೆ, ಯಾವ ಕೂಡ ಸಿಕ್ಕಿದೆ ಎಲ್ಲ ತೋರಿಸಿದ್ವಿ. ಈಗ ಗೊತ್ತಿಲ್ಲ ಸರ್ ಓಕೆ ಆಯ್ತು ಸರ್. ಇದೇ ನಾನು ಕೇಳಿದಕ್ಕೆ ಡಿ ಡಿ ಸಾಹೇಬ್ರ ಮುಂದೆ ಅವಾಗ ನಾವು ಸರಿ ಮಾಡ್ದಂತ ಹೇಳಿದ್ದಾರೆ. ಅವತ್ತು ಹೇಳಿದ್ರು, ಇದೇ ಮತ್ತೆ ಹೇಳಿದ್ದು ಅವನು. ಅದೇ ಮತ್ತೆ ಅವಣ್ಣ ಒಬ್ಬರು ಒಂದ್ಸರಿ ಬಂದಿದ್ರು, ಅವತ್ತು ನ್ಯೂಸ್ ಕೊಡ್ರಿ. ಅವತ್ತು ಆ ನ್ಯೂಸ್ ಬಂದು ನಮ್ಗೆ ಗೊತ್ತಿಲ್ಲ, ಒಂದೇ ಒಂದು ರೇಣು ಬಂದಿದೆ ಅವತ್ತು. ಅಷ್ಟು ಬಿಟ್ಟು ಅಷ್ಟು ಗೊತ್ತಿಲ್ಲ ನಮಗೆ. ಆಗ್ತಾ ಇದೆ, ಇದಕ್ಕೆ ನ್ಯಾಯ ಕೇಳ್ತಿರೋ ಮಾಡ್ತೀವಿ, ಹೋಗ್ತೀವಿ. ನಾರಗೇಟು ಮಾಡಿದ್ದಾರೆ, ನನ್ನ ಬಂದಿಲ್ಲ ಹೇಳಿದ್ರೆ ದಮ್ ಇಡ್ಬೇಕು, ದಮ್ ತಗ ಬಿಡ. ಇವಾಗ ಅವ್ರ ಮೇಲೆ ಅವ್ರ ಕಡೆ ಏನೋ ಆಯ್ತು, ಅದನ್ನೇ ಹಿಂಗೆ ಹೇಳಿದ್ರೆ ನಾವು ಏನು ರೆಕಾರ್ಡ್ ಇದೆ ಮತ್ತೆ ಪ್ರೂಫ್ ಇಲ್ಲ. ಹುಡುಗರು ಭಯ ಬರ್ತಾರೆ, ನಮಗೆ ಊಟ ನಾಳೆ ಇರುತ್ತೋ ಇಲ್ವೋ ನಮ್ಮ ಊಟ. ನಾನು ಜೀವನ ಹಾಸ್ಟೆಲ್ ಇದ್ದೀನಿ, ಫ್ರಮ್ 3 ವರ್ಷದಿಂದ ಇದ್ದೀನಿ. ಇದು ಲಾಸ್ಟ್ ಸೆಮ್ಮು, ಇನ್ನು ಹೋಗೋ ಟೈಮ್ ನಮ್ಮದು. ಆ ಟೈಮಲ್ಲಿ ನಮಗೆ ಒಂದು 3 ಮಂತ್ಸಿಂದ ಇದೆ ಪ್ರಾಬ್ಲಮ್ ಆಗ್ತಾಯಿದೆ. ಮಧ್ಯಾಹ್ನ ಅನ್ನ ಬೆಂದಿಲ್ಲ, ಇದಾಗ್ತಾನೆ ಬರ್ತಾಯಿದೆ. ಆದರೂ ನಾವು ಏನೋ ಒಂದು ಗೊತ್ತಿಲ್ಲ ಅಂದ್ಕೊಂಡು ಹೋಗ್ತೀವಿ, ಸುಮ್ಮನೆ ಆಗ್ತೀವಿ. ಇದೇ ರೀಸನ್ ಕಂಟಿನ್ಯೂ ಆಗ್ತಾ ಬಂದು ಇವತ್ತಿಗೆ ಸಾಂಬಾರಲ್ಲಿ ಬಿಳಿ ಹುಳ ಸಿಕ್ಕಿದೆ. ಆಲ್ಮೋಸ್ಟ್ 120 ಜನ 150 ಜನ ಅಷ್ಟಲ್ಲಿದ್ದಾರೆ. ಯಾರೋ ಊಟ ಮಾಡಿದಾರಾ? ಯಾರೂ ಮಾಡಲಿಲ್ಲ. ಯಾಕೆಂದರೆ ಹುಳ ಬಿದ್ದಿದೆ. ಹುಳ ನೋಡ್ಕೊಂಡು ಊಟ ಮಾಡೋಕ್ಕಾಗುತ್ತಾ? ಆಗಲ್ಲ. ಇವಾಗೇನೋ ಊಟ ಮಾಡ್ಸ್ಯಾರ, ಆ ಊಟ ಕಟ್ಟಕ್ಕೆ ಬಂದಿಲ್ಲ. ನಾನು ಇವಾಗ ತಿಂದೀನಿ, ನೋಡಿದ್ದೀನಿ. ಆದರೂ ಸುಮ್ಮನೆ ಹೊಟ್ಟೆ ಪಾಡ್ಗೋಸ್ಕರ ತಿಂತಾಯಿದ್ದಾರೆ. ತಿನ್ನಬೇಕು, ಇರಬೇಕು. ಇನ್ನು ತಿಂದರೆ ಸಾಕಾಗುತ್ತೆ. ನಾವು ಬಡ ಮಕ್ಕಳು ಎಲ್ಲಿಂದ ಬಂದಿರ್ತೀವಿ. ಅವತ್ತು ನಾವು ಎಲ್ಲಿ ಸರ್ ತರಲಿಲ್ಲ ಸರ್. ಫೋನ್ ಮಾಡ್ತಾರೆ, ನಮ್ಮ ಮುಂದೆ ನಮ್ಮನ್ನು ಕಾಂಪ್ರಮೈಸ್ ಮಾಡೋದು, ಇಲ್ಲ ಮುಗಿಸಾಕೋದು. ನಾನು ಸ್ವಯಂವಾಗಿ ನಾನೇ ಒಂದು ಸರಿ ಅವ್ರ ನಂಬರ್ ಇಸ್ಕೊಂಡು ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಅವರು ವಿಸಿಟ್ ಬಂದು ಅಷ್ಟೇ ಬಿಟ್ಟರೆ, ಇವರು ಯಾವತ್ತೂ ಯಾರೂ ಕರೆಸಿಲ್ಲ, ಹೇಳಿಲ್ಲ. ಒಂದು ಸರಿ ಸಲ ಅವರು ಬಂದಿರು, ಅವರು ಅವತ್ತು ಇದೇ ಸಾರ್ಟ್ ಔಟ್ ಮಾಡಿದ್ರು. ನನ್ನ ಮೇಲೆ ನನ್ನ ಪರ್ಸ್ನಲ್ ವಿಷಯಕ್ಕೆ ಮಹೇಶ್ ಅಂತ ಒಬ್ಬರು ಅವರು ನನ್ನ ಟಾರ್ಗೆಟ್ ಮಾಡಿದ್ದಾರೆ. ಅವಾಗ ನಾನು ಅವ್ರು ಹೇಳಿದ್ದೆ, ನಾನು ಅವರು ಆ ಸೇಮ್ ಹೇಳಿದ್ರು, ನೀನು ಯಾಕೆ ಸುಮ್ಮನೆ ಇರಪ್ಪ ಅಂತ ಹೇಳಿದ್ರು. ಅವಾಗ ಸುಮ್ಮನೆ ಆಗಿದ್ವಿ. ಆಗ್ತಾನೆ ಬರ್ತಾನೆ ಇದೆ. ತಿನ್ನಬೇಕು, ಹೋಗಬೇಕು, ಸಾಯ್ಬೇಕು ನಾವು. ಹಾಂ ಅಷ್ಟೇ. ಯಾರು ಅಂದರೆ ನೀನು ರೀತಿ ನೋಡೋಣ, ನಾಳೆ ರೀತಿ ನೀನು ಕಿತ್ತಾಕ್ತೀನಿ ಸೀಟ್ ನಿನ್ನ ಬೇಕು ನೋಡ್ತೀಯಾ, ಏನು ಮತ್ತೆ ಮಾಡ್ಕೋ ಹೋಗೋ ಅನ್ನೋದು. ಯಾರು ಹುಡುಗ ನೋಡಿ ಯಾರು ಹಿಂದೆ ಬರ್ತಾರೆ. ಯಾಕೆ ಹೇಳಿ? ಬಿಕಾಸ್ ಆಫ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಒಂದು ರೀಸನ್ಗೆ. ನಾನು ಇವಾಗ ಹೇಳ್ತೀನಿ, ನನ್ನನ್ನು ಟಾರ್ಗೆಟ್ ಮಾಡಿದೆ. ಅವ್ರು ನನ್ನ ಸೀಟ್ ಕಿತ್ತಾಗಲಿ, ನನಗೆ ಬೇಜಾರಿಲ್ಲ ಸರ್. ಬೇಕೇ ನಾನು ಬಡ ಹುಡುಗ, ನಾನು ಕಷ್ಟಪಟ್ಟ ಮೇಲೆ ಬಂದಿರೋದು. ನಾವೇನು ಸುಮ್ಮನೆ ನಾವು ಬಂದಿಲ್ಲ, ದುಡ್ಡು ನಾವೇನು ಬಂದಿಲ್ಲ. ಅಷ್ಟೇ ಏನಾದ್ರು ಸರ್ ಎಲ್ಲ BCom BA BSc ಸ್ಟೂಡೆಂಟ್ಸು ಎಲ್ಲ ಬಡ ಮಕ್ಕಳೇ, ಎಲ್ಲ ಪಾಪ ಫೀಸ್ ಕಮ್ಮಿ. ಇಲ್ಲ ಪಾಪ ಗೌರ್ಮೆಂಟ್ ಕಾಲೇಜ್ ಓದ್ಕೊಂಡು ಇಲ್ಲಿದ್ದಾರೆ. 80 ಕಿಲೋಮೀಟರ್ ದೂರದಿಂದ ಇಲ್ಲಿ ಬರ್ತಾರೆ ಪಾಪ, ದೂರದಿಂದ. ಅವ್ರು ಬಂದರೆ ಈ ಥರ ಮಾಡೋದು ಏನಾದ್ರು ಹೇಳಿದ್ರೆ ಅವ್ರ ಮೇಲೆ ವಾಪಸ್ ರಿಟರ್ನು. ನಿಂಗೆ ಯಾಕೋ ಮಾಡೋಣ. ನಾನು ಮೊನ್ನೆ ಒಂದೇ ಒಂದು ಪ್ರವೀಣ್ ಸರ್ ಅಂತ, ನಮ್ಮ ಮಾಸ್ಟರ್ ಪ್ರವೀಣ್ ಸರ್ ಅಂತವರು, ಅವ್ರನ್ನ ಕಂಪ್ಲೇಂಟ್ ಮಾಡಿದ್ವಿ. ಅವರು ಒಂದೇ ಒಂದು ರೀಸನ್ಗೆ ಮೊನ್ನೆ ಬಾಳೆಹಣ್ಣು ಚಿಕ್ಕ ತರಿಸಿದ್ರು. ಮೊನ್ನೆ 3 ಡೇಸ್ ಬ್ಯಾಕೆ ತರಿಸಿದ್ದಕ್ಕೆ ನಾನು ಫೋನ್ ಮಾಡಿ ಕೇಳಿದೆ, ಸರ್ ಬಾಳೆಹಣ್ಣು ಥರ ಹೋಗಿದೆ, ಎಲ್ಲ ಹುಡುಗರು ಒಂದೇ ಕೊಡೋಕ್ಕಾಗುತ್ತಾ? ನಾವು ಚಿಕ್ಕ ಮಕ್ಕಳ ಅಂತ ಕೇಳಿದ್ವಿ. ಆಯ್ತಪ್ಪ ಸರಿ ತರಿಸಿವಿ ಅಂದರು. ತರಿಸಿದ ಯಾರಿಗೆ? ಇಬ್ಬರಿಗೆ ಇಷ್ಟೇ ಬಾಳೆಹಣ್ಣು ಸರ್. ಇವಾಗಿದೆ ಇಷ್ಟೇ ಬಾಳೆಹಣ್ಣು ಇರೋದು. ಅವತ್ತು ನಾನು ತಿಂದಿಲ್ಲ, ಎಲ್ಲ ತಿಂದಿಲ್ಲ. ಅವತ್ತು ಕೆಲವು ಕೊಟ್ಟಿದ್ದೆ, ಕೆಲವು ಕೊಟ್ಟಿಲ್ಲ. ಯಾಕಂದರೆ ಪಾರ್ಶಾಲಿಟಿ. ಯಾರು ಚೆನ್ನಾಗಿದೆ ಅವ್ರು ಮಾತು ಕೊಡೋದು, ಯಾರು ಏನಾದ್ರು ಅವ್ರ ಮೇಲೆ ಹೋಗೋದು. ಇಷ್ಟು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಇಷ್ಟೇ. ಇದು ಸಾಂಬಾರು ಏನೋ ಯಾವಾಗಲೂ ಸರ್ ಇದಕ್ಕೆ ಒಂದು ನ್ಯಾಯ ಕೊಡಬೇಕು. ಎಲ್ಲರೂ ಬರಬೇಕು. ನಮ್ಮ
ಮೇಯ್ನಾಗಿ ಈ SC/ST ಹಾಸ್ಟೆಲ್ಗಂತ ಜಾಸ್ತಿ ಇಂಪ್ಲಿಮೆಂಟ್ ಆಗಿರೋದು ನಮ್ಮ ಪ್ರದೀಪ್ ಈಶ್ವರ್ MLA ಸರ್. ಇದು ದೊಡ್ಡ ಮಟ್ಟದಲ್ಲಿ ಹೋಗಲೇಬೇಕು ಅಂತ ನಮ್ಮದೊಂದು ಕೋರಿಕೆ. ಯಾಕಂದರೆ ಇದೇ ಹಾಸ್ಟೆಲ್ ನಮ್ಮ ಅಂಬೇಡ್ಕರ್ ಹುಟ್ಟಿದ್ದಿನ ಅಂಬೇಡ್ಕರ್ ಇದಾಗಿದ್ದಿನ ಬರ್ತಾರೆ, ಇಲ್ಲಿ ವಿಸಿಟ್ ಬರ್ತಾರೆ. ಯಾವತ್ತಾರು ಊಟಲ್ಲಿ ಚೆನ್ನಾಗಿದೆ ಯಾರು ಮಕ್ಕಳು ಕೇಳಿದ್ರಾ? ಇವತ್ತಿಗೂ ಕೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ ಸರ್, ಯಾರು ಫಂಕ್ಷನ್ ಹುಡುಗ ಯಾರು ಬರಲ್ಲ. ಯಾಕೆ? ಊಟ ಚೆನ್ನಾಗಿ ಮಾಡಲ್ಲ. ನಾವು ಅಲ್ಲಿ ಹೋಗಿ ಏನು ಯೂಸು ಕೇಳ್ತಾರೆ. ಕಮಿಷನರ್ ಸರ್ ಬಂದಿದ್ರು, PN ರವೀಂದ್ರ ಸರ್ ಫಸ್ಟ್ ಒಂದು ಒಬ್ಬರು ಇದ್ರು, ಅವರು ಬಂದಿದ್ರು. ಕುಶಾಲ್ ಚುಕ್ ಸರ್ ಅವರು ಇದ್ದಾರೆ, ಎಲ್ಲ ಇದ್ದರು. ಎಲ್ಲ ಇದ್ದಾಗ ಅವರು ಬಂದಿದ್ದಾಗ ಇಲ್ಲಿ ನಮ್ಮನ್ನ ಯಾರು ಕ್ವಶನ್ ಕೇಳಿಲ್ಲ. MLA ಸರ್ ಕ್ವಶನ್ ಕೇಳಿಲ್ಲ. ಇಲ್ಲಿಂದ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳೇ ಇಲ್ಲಿ ಬರ್ತಾರೆ, MP MLA ಬರ್ತಾರೆ. ಅಂದರೆ ಇಲ್ಲಿ ನಾವು ಬಡ ಮಕ್ಕಳು ಇಲ್ಲಿ ಎಲ್ಲೇ SC/ST ವಿದ್ಯಾರ್ಥಿಗಳು ಇದ್ದರೂ ಏನು ಪ್ರಯೋಜನ, ಏನು ಇಲ್ಲರೂ ಪ್ರಯೋಜನ. ಕೃಷ್ಣಮೂರ್ತಿ ಯಾರಂತ ಸರ್ ಇವತ್ತು ಊಟ ಮಾಡೋರೆ ಸಾಂಬಾರು ಎಲ್ಲ ಸಾಂಬಾರಲ್ಲೆಲ್ಲ ಬಿಲ್ಲು ಹುಲಗಳು ಬಿದ್ದಿದೆ. 120 ಜನ ಅವರೇ ಸರ್, 120 ಜನ ಒಬ್ಬರು ಊಟ ಮಾಡಿಲ್ಲ. ಏನು ಅಂತ ಕೇಳಕ್ಕೆ ಹೋದರೆ ನಾಳೆ ಸರಿಯಾಗಿ ಮಾಡ್ತೀವಿ ಅಂತವ್ರೆ. ನಾವು ಮತ್ತೆ ಏನಾದರೂ ಕೇಳಕ್ಕೆ ಹೋದರೆ ನಮ್ಮ ಮೇಲೆ ಇದು ದೌರ್ಜನ್ಯ ಅದು ಮಾಡೋರಿಗೆ ಎಲ್ಲರೂ ಹಂಗೆ ಸರ್. ಇವರು ವಾರ್ಡನು ಇಲ್ಲ ವಾಚ್ಮ್ಯಾನು ಇವರೆಲ್ಲ ಹಂಗೆ ಮಾಡೋರು ಸರ್. ಇದು ನಮ್ಮ ಮೇಲೆ ಟಾರ್ಗೆಟ್ ಇಡೋದು ನಿಮ್ಮ ಸೀಟ್ ಇರುತ್ತಾ ನೋಡೋಣ ಅದು ಇದು ಮಾತಾಡ್ತಾರೆ ಸರ್ ಅವರು. ಹಾಸ್ಟೆಲಲ್ಲೇ ನಮ್ಮ ಹತ್ರನೇ ಮಾತಾಡ್ತಾರೆ. ಇದೇ JBM ಹಾಸ್ಟೆಲ್ ಅಂತ, MG ರೋಡು. ವಾಚ್ಮ್ಯಾನು ಇಲ್ಲಿ ವಾರ್ಡನ್ ಯಾರು? ಪ್ರವೀಣ್ ಸರ್ ಅಂತ ಇರ್ತಾರೆ ಅವ್ರು ಇಲ್ಲೇ? ಹಾಂ ಇರ್ತಾರೆ ಸರ್, ಇಲ್ಲೇ ಅವ್ರೆ ಸರ್. ಸ್ಟೇ ಇರ್ತಾರೆ ಇಲ್ಲ ಸರ್, 10 ಗಂಟೆ ಆದರೆ ಸ್ಟಾಫ್ ಒಬ್ಬರು ಇರಲ್ಲ ಹಾಸ್ಟೆಲಲ್ಲಿ. ವಾಚ್ಮ್ಯಾನು ಇರಲ್ಲ, ಯಾರೂ ಇರಲ್ಲ ಸರ್. ವಾರ್ಡನ್ ಸರ್ ನೋಡಿದ್ರೆ ವಾರಕ್ಕೆ ಒಂದ್ಸಲ ಬರ್ತಾವ್ರೆ ಸರ್. ನಾವೇನಾದರೂ ಕ್ವಶನ್ ಮಾಡಿದ್ರೆ ಅವತ್ತು ಮಾತ್ರ ಬರ್ತಾರೆ ಅಷ್ಟೇ ಸರ್, ಮತ್ತೆ ಬರಲ್ಲ ಸರ್. ಯಾವಾಗ ಹಂಗೆ ಇರ್ತಾರೆ ಸರ್. ಅದು ನಾವೇನಾದ್ರು ಕೇಳಕ್ಕೆ ಹೋದ್ರೆ ನಾಳೆ ಸರಿಯಾಗಿ ಮಾಡ್ತೀವಿ ಅಂತ ಮುಂದೆ ಹೋಗ್ತಾ ಇರ್ತಾರೆ ಅಷ್ಟೇ ಸರ್. ಇಲ್ಲ ಯಾರೂ ಮಾಡಿಲ್ಲ ಸರ್, 120 ಜನ ಅವ್ರು ಯಾರೂ ಊಟ ಮಾಡಿಲ್ಲ. ಉಪವಾಸ ಇದ್ದಾರೆ ಸರ್ ಇನ್ನ ಎಲ್ಲರೂ. ಏನು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ವಾರ್ಡನ್ ಕೇಳಿದ್ರೆ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನೂ ಏನೂ ಇದಾಗಿಲ್ಲ. ಏನೋ ಗೊತ್ತಿಲ್ಲ ಸರ್. ಅವರು ಊಟ ಮನೆಯಲ್ಲಿ ಹಿಂಗೆ ಮಾಡ್ಕೊತಾರೋ ಇಲ್ಲಾಂದ್ರೆ ಹಾಸ್ಟೆಲ್ ಮಾತ್ರ ಹಿಂಗೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲಿ ಮಾಡಲ್ಲ ಸರ್, ಒಬ್ಬರು ಮಾಡಲ್ಲ ಅವರು. ಸ್ಟಾಫ್ ಮಾಡಲ್ಲ ಸರ್. ಎಲ್ಲರೂ ಮನೆಯಲ್ಲಿ ಹೋಗಿ ಮಾಡೋದು. ಎಲ್ಲಿಂದ ಬರುತ್ತೆ ಊಟ? ಹೆಂಗೆ ಬರುತ್ತೋ ಗೊತ್ತಿಲ್ಲ ಸರ್. ಬೆಲೆಯಲ್ಲಿ ಇರುತ್ತೋ ಇಲ್ಲಾಂದರೆ ಮುಲ್ಲಂಗಿಯಲ್ಲಿ ಇರುತ್ತೋ, ಸಾಂಬಾರಲ್ಲಿ ಎಲ್ಲಿಂಗಿರುತ್ತೋ ಗೊತ್ತಿಲ್ಲ ಸರ್. ಬಿಲ್ಲು ಹುಲೆಗಳೈತೆ ಎಲ್ಲ. ಇನ್ನು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಸ್ವಚ್ಛತೆ ಹಾಗೂ ಆಹಾರದ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿರುವ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದಿರುವುದು ಪೋಷಕರಲ್ಲೂ ಆತಂಕ ಮೂಡಿಸಿದೆ. ಘಟನೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಒದಗಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಆದರೆ ಹಾಸ್ಟೆಲ್ ವಾರ್ಡನ್ ಮಾತ್ರ ಬೇಜವಾಬ್ದಾರಿ ಉತ್ತರ ನೀಡಿ ಇದರಿಂದ ತಪ್ಪಿಸಿಕೊಳ್ಳಲು ಶತಪ್ರಯತ್ನ ಪಟ್ಟಿದ್ದಾನೆ. ಟೊಮೊಟೊ ಬಾತ್ ಮಾಡಿಸಿದ್ವಿ ಸರ್, ಈಗ ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಯಾರು ತಿನ್ಬೇಡ್ರಪ್ಪ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಹಾಕ್ಸಿದ್ವಿ. ಏನಾಗಿದೆ ಸಾಂಬಾರು? ಅದು ಏನು ಸ್ವಲ್ಪ ಸಣ್ಣ ಹುಳ ಬಿದ್ದೈತೆ. ಯಾವ ರೀತಿ ಇದೆ ನೋಡಿದ್ರಲ್ಲ ಸರ್ ನೀವೇ ಅಷ್ಟೇ ಸರ್. ನೀವು ನೋಡಿದಾಗ ಯಾವ ರೀತಿ ಇತ್ತು? ಅದು ಯಾರು ಸಣ್ಣ ಹುಳ ಇತ್ತು. ಎಷ್ಟಿತ್ತು? ಒಂದು ಸ್ವಲ್ಪ ಇದೆ ಸರ್, ಅದರಲ್ಲಿ ಏನೋ ಮಿಸ್ ಆಗಿ ಬಂದಿದೆ. ಅದಕ್ಕೆ ಸಾಂಬಾರೇ ನಿಲ್ಲಿಸ್ಬಿಟ್ಟು. ಸ್ವಲ್ಪ ಇದೆಯಾ ಜಾಸ್ತಿ ಇದೆ? ಇದು ಸ್ವಲ್ಪ ಇದೆ ಸರ್, ಸ್ವಲ್ಪ ಇದ್ದಾವೆ. ಹ್ಞೂ ಸರ್. ಊಟ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನು ತಿನ್ನಿಸ್ಲಿಲ್ವಲ್ಲ ಯಾರ ಕೈಯಲ್ಲಿ. ಸರ್ ನಾನು ಇಲ್ಲಿ ತಿಂತಿದ್ದೀನಿ ಸರ್, ನಾನು ತಿಂತೀನಿ ಸರ್ ಇಲ್ಲಿ ಊಟ. ಅದೇ ಅಲ್ಲ ಬಿರಿಯಾನಿ ಮಾಡಿದಾಗ ಬಿರಿಯಾನಿ ಸರಿಯಾಗಿ ಬೆಂದಿಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ರು ಸರ್. ಹಾಂ ಸರ್, ಕಣ್ಣಿಗೆ ಕಾಣುತ್ತೆ. ಹೌದು ಅದಕ್ಕೆ ಸರ್ ತಿನ್ನಬೇಡಿ, ಯಾರು ತಿನ್ನಬೇಡಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ಬೇರೆ ಮಾಡ್ತೀನಿ. ನಾನು ಹೇಳ್ತಿರೋದೇನು ಗೊತ್ತಾ, ಅಡುಗೆ ಮಾಡೋರಿಗೆ ಕಣ್ಣಿಗೆ ಕಾಣುತ್ತೆ. ಈಗ ನನಗೆ ಕಣ್ಣಿಗೆ ಕಾಣ್ತಿದೆ, ಹಾಗಾಗಿ ಅಡುಗೆ ಮಾಡೋರ ಕಣ್ಣಿಗೆ ಯಾಕೆ ಕಾಣ್ತಿಲ್ಲ ಹುಳ ಅಂತ. ಅದು ನಾನು ಅವ್ರು ಹೇಳಿದ್ದೀನಿ ಸರ್, ಎಲ್ಲ ಡೈಲಿ ವೇಜಸ್ ಇರೋದು ಇಲ್ಲಿ, ಪರ್ಮನೆಂಟ್ ಯಾರೂ ಇಲ್ಲ ದಯವಿಟ್ಟು. ಅಲ್ಲ ಡೈಲಿ ವೇಜಸ್ ಪರ್ಮನೆಂಟ್ ಅಲ್ಲ, ಕಣ್ಣಿಗೆ ಕಾಣಂಥದ್ದು ಸಮಸ್ಯೆ. ಹೇಳಿದ್ದೀನಿ ಸರ್ ಅವ್ರಿಗೆಲ್ಲನೂ ಸ್ವಲ್ಪ ಇನ್ನೊಂದು ಸರಿ ಇದೆ ಲಾಸ್ಟು ನಾನು ಚೇಂಜ್ ಮಾಡಿಸ್ತೀನಿ ಸರ್ ಅಡುಗೆ ಅವ್ರನ್ನೆಲ್ಲ. ಫಸ್ಟ್ ಒಂದು ಸರಿ ಆಗಿತ್ತು, ಆವಾಗ ವಾರ್ನಿಂಗ್ ಕೊಟ್ಟಿದ್ದೆ ನಾನು. ಈ ಸರಿ ನಾನು ಇದು ಮಾಡಿದ್ದೀನಿ ಸರ್, ಯಾರನ್ನ ಒಬ್ಬರನ್ನ ಒಳ್ಳೆ ಅಡುಗೆ ಅವ್ರನ್ನ ಇದು ಮಾಡ್ಕೊಂಡು. ಹಾಸ್ಟೆಲ್ ಅಂತಂದ್ರೆ ಬಡ ಮಕ್ಕಳು, ಹೌದೌದು, ಏನೋ ಒಂದು ಸಮಸ್ಯೆ, ಕಾಲೇಜ್ಗೆ ಹೋಗಬೇಕು, ಬೆಳಗ್ಗೆ ಊಟ ತಿಂಡಿ ಸರಿಯಾಗಿರಲ್ಲ. ಅದು ನಾನು ಬಡವರು ಇದರಿಂದನೇ ಬಂದಿರೋದು ಏನು ಸರ್. ನಾನು ಇಲ್ಲಿ ನಾನು ಅಪಾಯಿಂಟ್ ಆಗೋಕ್ಕೆ ಮುಂಚೆಯಿಂದಲೂ ತಿನ್ಕೊಂಡಿದ್ದೀನಿ. ಇದು ಈ ಥರ ಆಗಿರೋದ್ರಿಂದ ನಾನು ಇಮಿಡಿಯೇಟ್ ನಿಲ್ಲಿಸಿಟ್ಟು ಬೇರೆ ಟೊಮೊಟೊ ಬಾತು ರೆಡಿ ಮಾಡಿಸಿ ಇವತ್ತು ಬಿಸಿ ತಿಂತಾ ಇದ್ದೀನಿ. ಎಲ್ಲಿಂದ ಬಂತು ಹುಳ ಈಗ? ಅದು ಗೊತ್ತಾಗ್ತಾ ಇಲ್ಲ ಸರ್, ನಾವು ಇದು ಮಾಡ್ತೀವಿ. ಹೌದು ಅಲ್ಲ, ಮೊನ್ನೆ ನೀವು ಬಂದೋದಾಗೂ ಇಬ್ಬರನ್ನ ತೆಗೆದ್ಬಿಟ್ಟು ಸರ್ ಲೇಡೀಸ್ನ. ಒಟ್ಟಾರೆ ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಳ್ಳಬೇಕಾದ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲೇ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿರುವುದು ಹಾಸ್ಟೆಲ್ ಆಡಳಿತದ ನಿರ್ಲಕ್ಷ್ಯವನ್ನ ಬಯಲಿಗೆಳೆದಿದೆ. ವಿದ್ಯಾರ್ಥಿಗಳ ಆರೋಗ್ಯದ ಜೊತೆ ಚೆಲ್ಲಾಟವಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿ ಬರ್ತಾ ಇದೆ. ಕಳವರ ಅರುಣ್, MMD ನ್ಯೂಸ್, ಚಿಕ್ಕಬಳ್ಳಾಪುರ.